ಸಫಾರಿ, ಟಾಂಗಾ ಸಫಾರಿ, ಜೋಕಾಲಿ, ಜಾರುಬಂಡಿ, ಜಲಕ್ರೀಡೆ, ಟಾಗೋರ್ ಬೀಚ್ನಲ್ಲಿ ಒಂದು ಸುತ್ತು. ಇದುವೇ ಈ ಹೊತ್ತಿನ ವಿಶೇಷ ಜಾಲಿ ಬೀಚ್. ಜಾಲಿ ಮಾಡೋ ಮನಸ್ಸು, ನೀರಿನ ಜೊತೆ ಮೋಜು ಮಸ್ತಿ, ಮನಸ್ಸಿಗೆ ಒಂದಷ್ಟು ಖುಷಿ. ನಾವಂತೂ ಆ ಬೀಚ್ನಲ್ಲಿ ಒಂದು ರೌಂಡ್ ಹೊಡೆಯೋಕೆ ರೆಡಿ. ನೀವು ರೆಡಿ ಇದ್ರೆ ನಮ್ಮ ಜೊತೆ ಬರಬಹುದು. ಬಹುಶಃ ಪಶ್ಚಿಮ ಕರಾವಳಿಯಲ್ಲಿ ಇಷ್ಟೊಂದು ವಿಶಾಲ ಹಾಗೂ ವಿಶೇಷ ಬೀಚ್ ಇನ್ನೊಂದಿಲ್ಲ. ವರ್ಷದಲ್ಲಿ ಮಳೆಗಾಲ ಹೊರತುಪಡಿಸಿ 6 ತಿಂಗಳು ನಿತ್ಯ ಜನಜಾತ್ರೆ ಏರ್ಪಡುತ್ತೆ ಈ ಕಡಲ ತೀರದಲ್ಲೇ. ಎತ್ತಣ ಮಾಮರ, ಎತ್ತಣ ಕೋಗಿಲೆ ಅನ್ನುವಂತೆ ದೂರದ ಬಂಗಾಳದಿಂದ ಬಂದಿದ್ದ ವರಕವಿ ಟ್ಯಾಗೋರರ ಲೇಖನಿಯಲ್ಲೂ ಹೊಗಳಿಕೆಯ ಅಕ್ಷರಗಳನ್ನು ಬರೆಸಿಕೊಂಡಿದೆ. ಹೌದು, ಅದೇ ಕಾರಣಕ್ಕೆ ಇದನ್ನ ಟ್ಯಾಗೋರ್ ಬೀಚ್ ಅಂತ ಕರೆಯೋದು. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರ ಅಂದ ತಕ್ಷಣ ಈ ಕಡಲ ತೀರದ ನಿತ್ಯ ವೈಭವ ಕಣ್ಣಿಗೆ ರಾಚುವುದು ಸಹಜ. ಪ್ರತಿನಿತ್ಯ ಸೂರ್ಯ ಕಡಲಿಗೆ ದುಮ್ಮಿಕ್ಕೋ ಹೊತ್ತು ಸಜ್ಜಾಗತ್ತೆ ಅಂದ ತಕ್ಷಣ ಕರಾವಳಿಯ ಬಿಸಿಲ ಬೇಗೆಗೆ ಬೆವರಿ ಕಂಗೆಟ್ಟ ಮೈಮನಸ್ಸುಗಳನ್ನ ತಣಿಸ್ಕೊಳ್ಳೋಕೆ ಧಾವಿಸೋದು ಈ ಕಡಲ ತೀರಕ್ಕೆ. ಮುಪ್ಪು ಆವರಿಸಿದ ಜೀವಗಳಿಗೆ ಸ್ವಲ್ಪ ಹೊತ್ತು ಉಸುಕಿನ ಹೊದಿಕೆ ಮೇಲೆ ಬೀಸೋ ತಂಗಾಳಿ ಒಂದಿಷ್ಟು ಚೈತನ್ಯ ನೀಡುತ್ತೆ. ತುಂಬ ಸುಂದರವಾದ ಕಡಲ ತೀರವನ್ನು ಹೊಂದಿರುವಂಥ ಕಾರವಾರ ಬಹಳ ಸಂಜೆ ಹೊತ್ತಿಗಂತೂ ತುಂಬ ಜನ ಇಲ್ಲಿ ಬಂದು ಸೇರ್ತಾರೆ. ಟಾಂಗಾ, ಹಲವಾರು ಮೋಜಿನ ಒಂದು ಸಲಕರಣೆಗಳು ಕೂಡ ಕಾರವಾರಕ್ಕೆ ಬಂದಿವೆ. ಅವನ್ನೆಲ್ಲ ಇಲ್ಲಿ ಪ್ರವಾಸಿಗರು ಬಂದು ಭಾಳ ತುಂಬ ಎಂಜಾಯ್ ಮಾಡ್ತಾರೆ. ಸರ್ಕಾರ ಮನಸ್ಸು ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಇನ್ನೂ ಹೆಚ್ಚಿನ ಒಂದು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ಸೂಕ್ತ ಅಂತ ಅನ್ನುವಂಥ ಒಂದು ಭಾವನೆ ನಮ್ಮದು. ಮಕ್ಕಳಿಗಿದು ಮೈ ಕೈ ನೋಯಿಸದೆ ಮುದ ನೀಡೋ ಆಟದ ಮೈದಾನವಾಗತ್ತೆ. ಬರೋಬ್ಬರಿ 5 ಕಿಲೋಮೀಟರ್ನಷ್ಟು ಉದ್ದದ ಈ ಬೀಚ್ ರಾಷ್ಟ್ರೀಯ ಹೆದ್ದಾರಿ 17ಕ್ಕೆ ಹೊಂದಿಕೊಂಡಿದೆ. ಕರಾವಳಿ ಉತ್ಸವಕ್ಕಿದು ವೇದಿಕೆ. ಒಂಟೆ ಸಫಾರಿ, ಟಾಂಗಾ ಸವಾರಿ ಇವೆಲ್ಲ ಎಕ್ಸ್ಟ್ರಾ ಆಕರ್ಷಣೆಗಳು. ದಿನನಿತ್ಯ ಸಂಜೆ ಕ್ಷಣಗಳನ್ನ ಎಂಜಾಯ್ ಮಾಡೋರಿಗಿದು ಜಾಲಿ ಬೀಚ್. ಹೋಳಿ ಹಬ್ಬದ ಪವಿತ್ರ ಸ್ಥಾನದ ಕ್ಷಣ ಬಂತೆಂದ್ರೆ ಇದು ಹೋಲಿ ಬೀಚ್. ಕರ್ನಾಟಕದ ಕಾಶ್ಮೀರ ಒಂದು ಹೆಗ್ಗಳಿಕೆ ಹೊಂದಿರುವ ಕಾರವಾರ ಸುಂದರವಾದ ಈ ಬೀಚಿನಿಂದ ಇನ್ನಷ್ಟು ಪ್ರಸಿದ್ಧಿ ಪಡೆದಿದೆ. ಯಾರೇ ಆಗಲಿ ಕಾರವಾರಕ್ಕೆ ಬಂದರೆ ಸಮುದ್ರ ಕಿನಾರಕ್ಕೆ ಬಂದು ಬರದೆ ವಾಪಸ್ ಹೋಗೋದಿಲ್ಲ. ಮುಂಜಾನೆಯಲ್ಲಿ ಇಲ್ಲಿ ಒಂದು ವಾಯು ವಿಹಾರದ ಒಂದು ಧಾಮವಾದರೆ ಸಂಜೆ ವೇಳೆಯಲ್ಲಿ ಮಕ್ಕಳ ಒಂದು ವಿಹಾರಧಾಮ. ಇಲ್ಲಿ ಮಕ್ಕಳಿಗಾಗಿ ಎಲ್ಲ ರೀತಿಯ ಒಂದು ಆಟಿಕೆ ಸಾಮಗ್ರಿಗಳಿವೆ. ಮುಂಬೈ ಮಹಾನಗರ ಚೌಪಾಟಿ ಭೇಲ್ಪುರಿಗೆ ಫೇಮಸ್. ಹಾಗೇನೆ ಕಾರವಾರ ಬೀಚ್ ಕೂಡ ಅದನ್ನ ಮೀರಿಸುವಂತಹ ಖಾದ್ಯಗಳ ತಾಣ. ಸಂಜೆ ಆಗ್ತಾ ಇರೋ ಹಾಗೆ ಮಕ್ಕಳ ಆಟಿಕೆಗಳ ಸಾಮಾನುಗಳು ಮಾರಾಟಕ್ಕೆ ಹರಡಿಕೊಳ್ತವೆ. ಮರಳಿನ ಆಟಕ್ಕೆ ಪೂರಕವಾಗಿ ಮಕ್ಕಳನ್ನ ಮರಳು ಮಾಡೋ ಆಟಿಕೆ ಸಾಮಾನುಗಳು ಇಲ್ಲಿ ಲಭ್ಯ.
ಪ್ರಕೃತಿ ಆರಾಧಕರ ಲೇಖನಗಳಿಗೆ ಅಕ್ಷರದ ಅಂದ ಕೊಡೋ ಬೀಚು ಖಾದ್ಯ. ಪಕ್ಕದ ಗೋವಾ ರಾಜ್ಯ ಬೀಚ್ ಮಾದರಿಯಲ್ಲೇ ಪ್ರವಾಸೋದ್ಯಮ ಬೆಳೆದುಕೊಂಡು ಬಂದಿದೆ. ಅಬ್ಬರವಿಲ್ಲದ, ಆಕ್ರಮಣಕಾರಿಯೂ ಅಲ್ಲದ ಶಾಂತ ಅಲೆಗಳು ತೀರದಲ್ಲಿ ಸುರುಳಿ ಸುತ್ತಿ ಅಪ್ಪಳಿಸ್ಕೊಳ್ತಿದ್ರೆ ಬಹು ದೂರದವರೆಗೂ ಮೊಣಕಾಲು ಮೊಳಗಿಸುವಷ್ಟು ನೀರಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರು ಅನ್ನದೇ ಅನೇಕ ಜನ ಜಲಕ್ರೀಡೆಯಾಡಿ ಖುಷಿ ಪಡೋದು ನಿತ್ಯದ ದೃಶ್ಯ. ಕಾರವಾರ ಬೀಚ್ ಅಂದ್ರೆ ಬರೀ ಜಲರಾಶಿಯ ಅಂಚಿಗಿರೋ ಉಸುಕಿನ ರಾಶಿಯಲ್ಲ. ಬೀಚ್ನ ದಕ್ಷಿಣದಲ್ಲಿರೋ ಮಕ್ಕಳ ಗಾರ್ಡನ್ನಲ್ಲಿ ಜೋಕಾಲಿ, ಜಾರುಬಂಡಿ ಮೋಜಿನಲ್ಲಿ ಸದಾ ಮಕ್ಕಳ ಕಲರವ ಸಂಜೆಯಾಗ್ತಾ ಇದ್ದಂತೆ ಕೇಳಿ ಬರುತ್ತೆ. ಈ ಸಲ ಎಲ್ಲ ಭಾಳ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ. ಕಾರವಾರ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ. ಪ್ಲಸ್ ಬೀಚ್ ನೋಡಿ, ಇಲ್ಲಿ ಇರುವಂಥ ಬೀಚ್ ಗೋವಾದಲ್ಲಿ ಎಲ್ಲ ಇರಲಿಕ್ಕಿಲ್ಲ. ಈ ಪ್ಲಸ್ ಏನಂದರೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅಷ್ಟೇ. ಇದೇ ಬೀಚ್ ಗೋವಾದವ್ರು ಇದು ಮಾಡಿದರೆ ಭಾಳ ಡೆವಲಪ್ ಮಾಡ್ತಿದ್ರು. ಅಡ್ಡಿಲ್ಲ, ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಕಾರವಾರದವ್ರು, ಈ ನೇವಿಯವರು ಇದೆಲ್ಲ ಮಾಡ್ತಿದ್ದಾರೆ. ಬೀಚ್ಗೆ ಹೊಂದಿಕೊಂಡಿರೋ ಬಂದರಿನಲ್ಲಿ ಬೃಹತ್ ಹಡಗುಗಳು ಬರ್ತಾ ಇದ್ರೆ ಅದನ್ನ ವೀಕ್ಷಿಸಿ ಖುಷಿ ಪಡೋರ್ಗೇನು ಕಮ್ಮಿ ಇಲ್ಲ. ಈ ಕಡಲ ತೀರದಲ್ಲಿ ನಿಂತು ತೀರಾ ಹತ್ತಿರದಿಂದ ಹಡಗಿನ ಚಲನೆ ವೀಕ್ಷಿಸೋದಂದ್ರೆ ಹೊಸತೊಂದು ರೋಮಾಂಚನಕಾರಿ ಅನುಭವವಾಗುತ್ತೆ. ಈ ಥರ ಅವರು ವಾರಕ್ಕೆ ಒಂದು 2 ಸಲ 3 ಸಲ ಅಂತ ಕರ್ಕೊಂಬರ್ತೇವೆ. ಮತ್ತು ಇಲ್ಲೆಲ್ಲ ಕ್ಯಾಮಲೆಲ್ಲ ಇದ್ದಾವೆ. ಅದ್ರ ಮೇಲೆ ತಿರ್ಗಾಡೋದ್ರಿಂದ ಅವರಿಗೆ ಭಾಳಷ್ಟು ಖುಷಿ ಪಡ್ತಾರೆ ಅವರು. ಸುಮಾರು 1 ರೌಂಡ್ ಹೊಡೆದ್ರೆ ಒಂದು 2 ತಾಸು ಟೈಮ್ ಪಾಸ್ ಆಗ್ತದೆ. ಮಕ್ಕಳು ಆಡಿ ಎಲ್ಲ ಖುಷಿಯಾಗಿರ್ತಾರೆ. ಮತ್ತು ಆಟ ಆಡೋದು ಸುಮಾರಷ್ಟು ಇದ್ದಾವೆ ಈ ಸೈಡಿಂದ. ಶಿಪ್ ಹತ್ರ, ಶಿಪ್ ಮೇಲೆಲ್ಲ ಒಳಗಡೆ ಹೋದರೆ ಮಕ್ಕಳಿಗೆ ಭಾಳ ಖುಷಿ ಆಗ್ತದೆ. ಈ ವಾರ್ಶಿಪ್ ಮ್ಯೂಸಿಯಂ ಆವರಣದಲ್ಲಿ ಕಾರವಾರ ಮಣ್ಣಿನ ವೀರಯೋಧ, ಜೀವಿತಾವಧಿಯಲ್ಲೇ ಪರಮವೀರ ಚಕ್ರ ಪಡೆದ ಮೇಜರ್ ರಾಮ ರಾಘೋಬ ರಾಣೆ ಅವರ ಪುತ್ಥಳಿ ಇದೆ. ಜೊತೆಗೆ ಇಲ್ಲಿ ಯುದ್ಧದಲ್ಲಿ ಬಳಸೋ ತೋರ್ಪು, ಆರ್ಟಿಲರಿಗಳನ್ನು ಇರಿಸಲಾಗಿದೆ. ಯುವ ಜನತೆಯಲ್ಲಿ ದೇಶಪ್ರೇಮ ಹುಟ್ಟಿಸೋದ್ರ ಜೊತೆ ರಾಷ್ಟ್ರ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆಯ ತಾಣವೂ ಹೌದು. ಈ ಕಡಲ ತೀರದಲ್ಲಿ ಒಂದೆಡೆ ನೀರಿನ ಅಲೆಗಳು ಸುರುಳಿ ಸುತ್ತಕೊಂಡು ಪ್ರವಾಸಿಗರನ್ನ ರಮಿಸ್ತಾ ಇದ್ರೆ, ಇನ್ನೊಂದೆಡೆ ಪುಟಿಯೋ ಕಾರಂಜಿಗಳು ಮನಸ್ಸಿನ ಬಣ್ಣದ ಭಾವನೆಗಳನ್ನ ಪುಟಿಯೋ ಹಾಗೆ ಮಾಡ್ತಿವೆ. ಮಯೂರಿ ನೃತ್ಯ ಕಾರಂಜಿ ಇಡೀ ರಾಜ್ಯದಲ್ಲೇ 2ನೇ ವಿಶೇಷ ಸಂಗೀತ ಕಾರಂಜಿ. ಸಂಜೆ ರಂಗು ಕಳೆದು ಕತ್ತಲು ಆವರಿಸ್ತಾ ಇದ್ದಂತೆ ಈ ಮಯೂರಿ ಕಾರಂಜಿ ಹೊಸ ಬಣ್ಣದ ಲೋಕ ಸೃಷ್ಟಿಸುತ್ತೆ. ತುಂಬ ಖುಷಿ ಆಗ್ತದೆ ಇಲ್ಲ ಮಕ್ಕಳ ಜೊತೆಗೆಲ್ಲ ಸ್ಪೆಂಡ್ ಮಾಡಲಿಕ್ಕೆ. ಸಂಜೆ ಹೊತ್ತಲ್ಲಿ ಸ್ಟೀಮರ್ ಆ ಕಡೆ ಎಲ್ಲ ನೋಡ್ಬೋದು. ಆಮೇಲೆ ಇದು ಪ್ರವಾಸಿಗರಿಗೆ ಒಳ್ಳೆ ತಾಣ ಆಗಿದೆ. ಕಾರವಾರ ಬೀಚ್ ಅಂದ್ರೆ ಭೂಮಿಯಲ್ಲೊಂದು ಭವ್ಯ ಲೋಕದ ದರ್ಶನ, ಆಕರ್ಷಣೆಗಳ ಗ್ಯಾಲಕ್ಸಿ. ಎಲ್ಲೆಲ್ಲೋ ಸುತ್ತಿ ಜಾಲಿ ಮಾಡಿ ದಣಿದು ಬಂದ ಮೇಲೆ ಮೈಮನ ತಣಿಸೋ ಈ ತಾಣಕ್ಕೆ ಒಮ್ಮೆಯೂ ಬರದೆ ಹೋದ್ರೆ ಜೀವನದಲ್ಲಿ ಒಂದು ಮಹತ್ವದ ಅವಕಾಶ ಕಳೆದುಕೊಂಡಂತೆ. ಕೈ ಬೀಸಿ ಕರೆಯೋ ಅಲೆಗಳ ಆಗರದ ಸಾಗರ ತೀರಕ್ಕೆ ಒಮ್ಮೆ ಬಂದು ನೀವು ಜಾಲಿ ಮಾಡಿ. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ. ಈ ಬೀಚ್ಗೆ ವಿಸಿಟ್ ಮಾಡಿದ್ರೆ ಜೀವನದ ಮರೆಯಲಾಗದ ಕ್ಷಣಗಳು ನಿಮ್ಮದಾಗುತ್ತವೆ. ಹಾಗಾದ್ರೆ ತಡ ಯಾಕೆ, ಒಂದ್ಸಾರಿ ಇತ್ತ ಹೋಗ್ಬನ್ನಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.